ಹೊಳೆನರಸೀಪುರ ಪಟ್ಟಣದ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ. ತಾಲೂಕಿನ ಪೆದ್ದನಹಳ್ಳಿ ತಿರುವಿನ ಸಮೀಪದ ಹಾಸನ ಮೈಸೂರು ಹೆದ್ದಾರಿ ಪಕ್ಕದ ಬಸ್ ತಂಗುದಾಣದಲ್ಲಿ ಗಾಂಜಾ ಮಾರಾಟ ಮಾಡಲು ಯತ್ನಿಸುತ್ತಿದ್ದ ಓರ್ವ ಮಹಿಳೆ ಸೇರಿದಂತೆ ಮೂವರನ್ನು ಬಂಧಿಸಿ 11 ಲಕ್ಷ ರೂಪಾಯಿ ಮೌಲ್ಯದ 23 ಕೆಜಿ ಗಾಂಜಾ ವಶಕ್ಕೆ ಪಡೆದಿದ್ದಾರೆ. ಫೆಬ್ರವರಿ 26ರಂದು ಪಟ್ಟಣದ ನಗರ ಠಾಣೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಅಕ್ರಮವಾಗಿ ವಾಹನದಲ್ಲಿ ಸಾಗಿಸುತ್ತಿದ್ದ 25 ಕೆಜಿ ಗಾಂಜಾ ವಶಕ್ಕೆ ಪಡೆದು ಪ್ರಕರಣ ಸಂಬಂಧಿಸಿದಂತೆ ಪಟ್ಟಣದ ಆರ್ಯ ಇಡಿಗರ ಬೀದಿಯ ನಿವಾಸಿ ಸಂತೋಷಾಚಾರ್ ಹಾಗೂ ನರಸಿಂಹನಾಯಕರ ನಗರದ ನಿವಾಸಿ ಸೈಯದ್ ಶಬ್ಬಾಸ್ ಎಂಬ ಇಬ್ಬರು ಆರೋಪಿಗಳನ್ನು ಬಂಧಿಸಿದ್ದರು. ಜನರ ಮನದಿಂದ ನಗರ ಠಾಣೆ ಪೊಲೀಸರ ಕಾರ್ಯಾಚರಣೆ ಮಾಸುವ ಮುನ್ನವೇ ಗ್ರಾಮಾಂತರ ಠಾಣೆ ಪೊಲೀಸರಿಂದ ಭರ್ಜರಿ ಕಾರ್ಯಾಚರಣೆ ನಡೆಸಿ 23 ಕೆಜಿ ಗಾಂಜಾ ವಶಕ್ಕೆ ಪಡೆದು ಮೈಸೂರು ಜಿಲ್ಲೆ ಕ್ಯಾರ್ನಗರ ತಾಲೂಕು ಬೇರಿಯಾದ ಶಫಿ ಉಲ್ಲಾ ಖಾನ್ ಅಲಿಯಾಸ್ ಜುಬೆ ಹಾಗೂ ತುಮಕೂರು ಜಿಲ್ಲೆ ಗುಬ್ಬಿ ಕೈಸರ್ ಖಾನ್ ಹಾಗೂ ಬೆಂಗಳೂರಿನ ಅಕ್ಷಯ್ ನಗರದ ರೇಷ್ಮಾ ಎಚ್.ಎಸ್. ಎಂಬ ಆರೋಪಿಗಳನ್ನು ಬಂಧಿಸಿದ್ದಾರೆ. ಪಟ್ಟಣದ ಗ್ರಾಮಾಂತರ ಠಾಣೆ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕುಮಾರ್ ಅವರಿಗೆ ತಾಲೂಕಿನ ಪೆದ್ದನಹಳ್ಳಿ ತಿರುವಿನ ಸಮೀಪ ಹಾಸನ ಮೈಸೂರು ಹೆದ್ದಾರಿ ಪಕ್ಕ ಬಸ್ ತಂಗುದಾಣದಲ್ಲಿ ಗಾಂಜಾ ಮಾರಾಟ ಮಾಡುತ್ತಿರುವ ಬಗ್ಗೆ ಮಾಹಿತಿ ದೊರೆತ ಹಿನ್ನೆಲೆಯಲ್ಲಿ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಅಗತ್ಯ ಪೊಲೀಸ್ ಸಿಬ್ಬಂದಿಯೊಂದಿಗೆ ದಾಳಿ ನಡೆಸಿ ಗಾಂಜಾ ಆರೋಪಿಗಳನ್ನು ಬಂಧಿಸಿದ್ದಾರೆ. ನಾಗರಿಕರಲ್ಲಿ ಹೆಚ್ಚಿದ ಆತಂಕ. ತಾಲೂಕಿನಲ್ಲಿ 3-4 ತಿಂಗಳ ಅಂತರದಲ್ಲಿ ಪೊಲೀಸರು 48 ಕೆಜಿ ಗಾಂಜಾ ಹಿಡಿದು ಕಾರ್ಯದಕ್ಷತೆ ತೋರಿದ್ದಾರೆ. ಆದರೆ ಪ್ರತಿದಿನ ತಾಲೂಕಿನಲ್ಲಿ ಇನ್ನಷ್ಟು ಗಾಂಜಾ ಮಾರಾಟ ಆಗುತ್ತಿರಬಹುದು. ಜೊತೆಗೆ ಅಸಂಖ್ಯಾತ ಯುವ ಜನತೆ ಮಾದಕ ವಸ್ತುಗಳಿಗೆ ದಾಸರಾಗಿ ಸಮಾಜಕ್ಕೆ ಕಂಟಕರಾಗುತ್ತಿದ್ದಾರೆ ಎಂಬ ಆತಂಕ ನಾಗರಿಕರನ್ನು ಕಾಡುತ್ತಿದ್ದು, ತಾಲೂಕಿನಲ್ಲಿ ಗಾಂಜಾ ದೊರೆಯಲೇಬಾರದು. ಆ ರೀತಿ ಪೊಲೀಸರು ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ವಿನಂತಿಸಿದ್ದಾರೆ.